ನಿಷಾದ ವಿಷಯಂ ಹತ್ವಾ ಶಾಖಯಾ ಪತಗೋತ್ತಮಃ. ಗರುಡ ತನಗೆ ಬೇಕಾದ ಆಹಾರವನ್ನು ತಿನ್ನಲಿಕ್ಕೆ ಹೇಳುವಾಗ ತಾಯಿಯಿಂದ ಒಂದು ಆದೇಶ ಪಡೆದು ಹೋಗುವಾಗ ದಾರಿಯಲ್ಲಿ ಒಂದಿಷ್ಟು ಬೇಟೆಗಾರರು ಸಿಗ್ತಾರೆ. ಅವರನ್ನು ಬೇಕಾದರೆ ನೀನು ನುಂಗಬಹುದು ಅಂತ. ಆ ನುಂಗುವ ಮಧ್ಯದಲ್ಲಿ ತಪ್ಪಿಯೂ ಕೂಡ ನೀನು ಯಾವ ಧರ್ಮಾತ್ಮನನ್ನು, ವೇದಜ್ಞನನ್ನು, ಶಾಸ್ತ್ರಜ್ಞನನ್ನು, ಲೋಕೋಪಕಾರಿಯನ್ನು ನೀನು ಹಾನಿ ಮಾಡಬಾರ್ದು. ಹಾನಿ ಮಾಡೋ, ಲೋಕಕ್ಕೆ ತೊಂದರೆ ಕೊಡೋರನ್ನು ನೀನು ಏನು ತಿಂದರೂ ನಿನಗೆ ತೊಂದರೆ ಇಲ್ಲ. ಹೀಗೆ ಹೇಳಿ ಆ ನಿಷಾದರ ರಾಶಿಯನ್ನು ಗಂಟಲಿನಲ್ಲಿ ಹಾಕಿ ನುಂಗುವಾಗ ಗಂಟಲು ಸುಟ್ಟಂತೆ ಆಗಿ ಕೂಡಲೇ ಇಲ್ಲೇನೋ ಒಂದು ಅವ್ಯವಸ್ಥೆ ತನ್ನಿಂದ ನಡೆದಿದೆ ಅಂತ ಯೋಚಿಸಿ ಕೂಡಲೇ ಅವನನ್ನು ಹೊರಕ್ಕೆ ತಂದು ನೋಡಿದರೆ ಒಬ್ಬ ತಪಸ್ವಿ ಅದರ ಮಧ್ಯದಲ್ಲಿ ತಪಸ್ಸು ಮಾಡ್ತಾ ಇದ್ದ. ಅದೇ ಆಶ್ರಮದಲ್ಲಿ ನಿಷಾದರ ನಡುವಿನಲ್ಲಿ. ಕೊನೆಗೆ ಅವನನ್ನು ಹೊರಕ್ಕೆ ಬಿಟ್ಟಿದ್ದಾನೆ. ತನಗೆ ಕೊಟ್ಟಂತಹ ಆಹಾರವನ್ನು ಸೇವಿಸಿದ್ದಾನೆ. ಋಷಿಗಳಿಂದ ಅನುಗ್ರಹವನ್ನು ಪಡೆದ ಗರುಡ ಅಲ್ಲಿಂದ ಸಾಗಿದ್ದಾನೆ. ಹೀಗೆಲ್ಲ ಇಷ್ಟೂ ಘಟನೆ ನಡೆದ ಒಂದು ದೊಡ್ಡ ಮರದ ಹತ್ತಿರ ನಿಂತು ಇದೆಲ್ಲವನ್ನು ಒಂದು ಸರ್ತಿ ನೆನಪಿಸಿಕೊಂಡ. ನಾಮ್ನಾ ಸುಭದ್ರಂ ನ್ಯಗ್ರೋಧಂ. ಆ ಮರಕ್ಕೆ ಹೆಸರು, ನ್ಯಗ್ರೋಧಕ್ಕೆ ಹೆಸರು ಸುಭದ್ರ ಅಂತ. ಬಹಳ ಭದ್ರವಾಗಿ ಇಡೀ ಊರನ್ನು ವ್ಯಾಪಿಸಿಕೊಳ್ಳುವ ದೊಡ್ಡ ಮರ ಅದು. ನ್ಯಗ್ರೋಧ ಅಂದರೆ ಆಲ ಬೇರುಗಳ ಮೂಲಕವೇ ಇಡೀ ಆಲಯದಂತೆ ವ್ಯಾಪಿಸಿಕೊಳ್ಳಬಲ್ಲಂತಹ ಶಕ್ತಿ ಉಳ್ಳದ್ದು. ಆ ಮರವನ್ನು ಕಂಡು ಅಲ್ಲಿರುವ ತಪಸ್ಸು ಮಾಡ್ತಾ ಇದ್ದ ಋಷಿಗಳನ್ನು ನೋಡಿ ಈಗ ಯಾರಿಗೂ ತೊಂದರೆ ಕೊಡಬಾರ್ದು. ಯಾಕೆಂದರೆ ಈಗ ಏನೋ ಒಂದು ದೊಡ್ಡದನ್ನು ಪಡೀಲಿಕ್ಕೆ ಹೋಗುವಾಗ ಏನೋ ಒಂದು ಸಣ್ಣ ಎಡವಟ್ಟು ಮಾಡಿಕೊಂಡು ಆ ಕೆಲಸಕ್ಕೆ ಹಾನಿ ಮಾಡಿಕೊಳ್ಳುವುದು ತರ ಅಲ್ಲ ಅಂತ ಯೋಚಿಸಿ ಏನು ಯೋಚನೆ ಮಾಡಿದೆ, ನದಿಯ ಸಮುದ್ರದ ಪಾರವನ್ನು ಪೂರ್ತಿ ದಾಟಿ ಸೀದಾ ದಂಡಕಾರಣ್ಯದ ಮೇಲೆ ಹಾದು ಮಾರೀಚನ ಆಶ್ರಮಕ್ಕೆ ಬಂದಿದ್ದಾನೆ.